ನಾವು ನಮ್ಮ ಊರಲ್ಲಿ ಕರ್ಗ ನಡೀತಿದ್ದೆ, ಅಲ್ಲಿ ನೋಡೋಣ ಅಂತ ಹೇಳಿದ್ರೆ ಫ್ಯಾಮಿಲಿ ಹೋಗ್ತಾ ಇದೀವಿ. ಊಟ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಬರೋಣ ಒಂದು ರೌಂಡು ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಲ್ವಾ. ಅವ್ರ ಜೊತೆ ನಡೀರಿ ನೀವು. ತಿನ್ಬೇಕಾ? ಯಾಕಷ್ಟು ಝೂಮ್ ಆಗಿ ಹೋಗ್ತಾಯಿತ್ತು? ಯಾಕೆ ಝೂಮ್ ಆಗಿ ಗೊತ್ತೈತೆ? ನಾವು ದೇವಸ್ಥಾನದ ಹತ್ರ ಹೋದ್ವಿ. ನೋಡಿ ದೇವಸ್ಥಾನದ ಹತ್ರ ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ರು. ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಕೂಡ ಫಸ್ಟ್ ಟೈಮ್ ದೇವಸ್ಥಾನದ ಹತ್ರ ಹೋಗಿ ಇಷ್ಟು ಚೆನ್ನಾಗಿ ನೋಡಿದ್ದು ಅಂದರೆ, ನಾನು ಇಷ್ಟು ವರ್ಷ ನೋಡೇ ಇರಲಿಲ್ಲ. ನೋಡ್ತಾ ಇದ್ದೆ, ಬಟ್ ಇಷ್ಟು ಹತ್ತಿರದಿಂದ ನೋಡಿದ್ದು ಇದೇ ಫಸ್ಟ್ ಟೈಮ್. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟು ಹತ್ತಿರದಿಂದ ಮುಂದೆ ಹೋಗಿ ಆ ಜನಗಳಲ್ಲಿ ಎಷ್ಟು ಜನ ಅಂದರೆ ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲ. ಅಂಥದ್ರಲ್ಲೂ ಮುಂದೆ ಹೋಗಿ ನೋಡಿದ್ವಲ್ಲ, ಅದೊಂಥರ ಖುಷಿ. ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ. ದುಂಡ್ಮಲ್ಗೆ ಹೂವಲ್ಲಿ ಎಷ್ಟು ಚೆನ್ನಾಗಿ ಪೋಣಿಸಿದ್ರು ಅಂದರೆ ಒಂಥರ ಎಷ್ಟು ಮುತ್ತಾಗಿ ಒಂಥರ ಮುತ್ತು ಪಕ್ಕ ಜೋಡಿಸಿದಾಗ ಹೆಂಗಿರುತ್ತೋ ಅದೇ ರೀತಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ತಾರೆ. ಅದನ್ನು ಅಂದರೆ ಅದು ಯಾವ ರೀತಿ ಅಲಂಕಾರ ಮಾಡ್ತಾರೆ ಅಂತ ಅದು ನೋಡೋದಕ್ಕೆ ಒಂಥರ ಕ್ಯೂರಿಯಾಸಿಟಿ. ಯಾಕಂದರೆ ಪ್ರತಿ ವರ್ಷ ಒಂದೊಂದು ಥರ ಡಿಫ್ರೆಂಟಾಗಿ, ಈ ಸತಿ ಮಾಡಿರ್ತಾರೆ, ಇನ್ನೊಂದು ಸತಿ ಮಾಡಲ್ಲ. ಹಂಗೆ ಒಂದೊಂದು ಸತಿನೂ ಒಂದೊಂದು ಥರ ಡಿಫ್ರೆಂಟಾಗಿ ಅಲಂಕಾರ ಮಾಡ್ತಾರೆ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಂಕಲ್ಲಾಟೆ ಅದೇ ರಂಕಲ್ಲ ಅದೇನದು. ಆಮೇಲೆ ಚಾಟೆ ಏನೋ ನನ್ನ ಕೈ ವಿಡಿಯೋ ಮಾಡ್ತಾ ಇದ್ದೀನಿ. ಮಲ್ಲಿಕ ಜಸ್ಟ್ ಮಿಸ್ ನನ್ನ ಚಾಟಿ ಬೀಳ್ತಾ ಇತ್ತು ಕೊನೆಯಾಗ. ಅಕ್ಕನ ವಿಡಿಯೋ ಮಾಡ್ತಾನೆ, ನಂಗೆ ಅವಾಗಿನ ಗೊತ್ತಿಲ್ಲ ರಂಕಲ್ಲಾಟೆ. ಅವನಿಂದ ನಾನು ವಿಡಿಯೋ ಇದೆಲ್ಲ ಮಾತಾಡ್ತಾ ಇದ್ದೀನಿ. ಆ ವಿಡಿಯೋ ನಾನು ಹಾಕ್ಬಿಟ್ರೆ ಅಷ್ಟೇ ಯೂಟ್ಯೂಬ್ ಚಾನಲ್ಗೆ ಒದ್ದೋರಿಸ್ತಾನೆ ನನಗೆ. ನುಗ್ಬೇಡ ಅಂತ ಯಾರು ಅವಳು ಯಾಕೋ ಊದ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಕಣ್ಣಾಗ ನೀರು ಬರ್ಸಲ ಫ್ರೆಂಡ್ಸ್. ವೀರೇಶನ್ ಫೋನ್ ಮಾಡಿ ಬರ್ತಾರೆ ಫ್ರೆಂಡ್ಸ್. ನೋಡಿ ಪಾಪ ಇವನು ಹಚ್ಕಡಕ್ ನೋಡು ಪೌನಿ ಅಂತ ತೋರ್ಸಕ್ ಹೋದ್ರೆ ಅವಳು ನೋಡಿದೀನಿ ಅಂತ
ಫ್ರೆಂಡ್ಸ್ ನಾನು ಮುಂದೆ ಕರ್ಗ ನೋಡಲ್ಲ ಕಾಲುಗಳು ನೋಡ್ಕೊಂಡು ಬಂದಾರ ಅಷ್ಟೇ ಫ್ರೆಂಡ್ಸ್. ಅದು ಆ ಜನದಲ್ಲಿ ಚಾಟಿ ಹೊಡಿಬೇಕಾದ್ರೆ ಕುತ್ಕೊಂಡೇ ಬಿಟ್ಟಿಲ್ಲ ಫ್ರೆಂಡ್ಸ್. ಪ್ಲೀಸ್ ಮಾಮ. ಆಯ್ತು, ಒಟ್ಟ ಕೋಲ್ಡ್ ವಾಟರ್ ಕೊಟ್ಬಿಡು, ನಾನು ತಂಪಾಗಿ ಕುತ್ಕೊಂಡಿತ್ತು. ಯಾವ ವೇಮ್ಗಳಿಗೆ ಏನಿತ್ತು ಜನ ಅವರಪ್ಪ, ಅರ್ಧ ಕ್ಷತ್ರಿಯ ಸೇವೆ ಯಾಕಂದ್ ವಿಡಿಯೋ ಮಾಡ್ತಾನೆ ನಂಗೆ ಗೊತ್ತಿಲ್ಲ ರಂಗಿಲ್ಲ ಅದಕ್ಕ ಅವಾಗಿಂದ ನಾನು ವಿಡಿಯೋ ಇದೆಲ್ಲ ಮಾತಾಡ್ತಾ ಇದ್ದೀನಿ. ಆ ವಿಡಿಯೋ ನಾನು ಹಾಕ್ಬಿಟ್ರೆ ಅಷ್ಟೇ ಯೂಟ್ಯೂಬ್ ಚಾನಲ್ಗೆ ಒದ್ದೋರಿಸ್ತಾನೆ. ಇದು ಚೆನ್ನಾಗೈತೆ ಮಮ್ಮ ಇವತ್ತು ಟೀ ಕೊಡ್ಸಿರಲ್ಲ, ಅದೇ ಮನೆಕ ಮಮ್ಮ ಅಲ್ಲಿ ನಿಲ್ಸ್ ಮಾಮ ಪ್ಲೀಸ್ ಮಾಮ. ಅವತ್ತು ಟೀ ಕೊಟ್ಟಲ್ಲ, ಅವತ್ತು ಟೀ ಇಸ್ಕೊಂಡಲ್ಲ, ನೀನ್ ಮುಂದಕ್ಕೆ ಪಾಸ್ ಮಾಡಕ್ಕ ಪ್ಲಾನ್ ಮಾಡ್ತೀಯ, ಅಲ್ಲಿ ನಿಲ್ಸು. ಸಾಕು ತಿಳ್ಸು. ಲಾಸ್ಟ್ ಕೋಲ್ಡ್ ವಾಟರ್ ಕೊಡ್ತೀರಾನೆ ಬಂದ್ಬಿಟ್ರಪ್ಪ. ಮಮ್ಮ ಎಲ್ಲಿ ಮನೆ ಬಂದ್ಮೇಲೆ ಹುಡ್ಕ್ರಿ ನೀವು. ಫ್ರಿಜ್ ವರ್ಕ್ ಇಲ್ಲಲ್ಲ, ಲಾಸ್ಟ್ ಫ್ರಿಜ್ ಅಲ್ಲಿ ಕೋಲ್ಡ್ ವಾಟರ್ ಈ ಕಡೆ ಫ್ರಿಜ್ ವರ್ಕ್ ಆಗ್ಬೇಕಲ್ಲ ಅಲ್ಲಿ ಆ ಬಟ್ಟೆ. ದೇವಸ್ಥಾನದ ಹತ್ರ ನೋಡ್ಬಿಟ್ಟು ನಾವು ಮನೆಗೆ ಹೋಗೋಣ, ಮತ್ತು ಫೀಲ್ಡಲ್ಲಿ ಚೆನ್ನಾಗಿ ಆಡ್ತದೆ, ಫೀಲ್ಡಲ್ಲಿ ಬಂದಾಗ ನಾವು ಬರೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ. ನೀವು ಕೂಡ ವಿಡಿಯೋ ಕೊನೆ ತನಕ ನೋಡಿ, ಎಷ್ಟು ಚೆನ್ನಾಗಿ ಆಡ್ತದೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಆಡ್ತದೆ. ನೀವು ನೋಡ್ಕೊಂಡು ಬನ್ನಿ. ನನ್ನ ಮಗ ಅಂತೂ ನಿದ್ದೆನೇ ಹೋಗಿಲ್ಲ ನೋಡಿ. ಆ ಲೈಟಿಂಗ್ಸ್ನ ನೋಡಿಕೊಂಡು, ಪಟಾಕಿ ಸೌಂಡ್ಗೆ ಅದನ್ನು ನೋಡಿಕೊಂಡು ಅವನು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಕರ್ಗನ. ಇದು ನೆಕ್ಸ್ಟ್ ಡೇ ಸಂಜೆ ಮಾಡ್ತಾ ಇರೋದು. ಅವ್ರು ನಿನ್ನೆ ಏನು 10 ಗಂಟೆಗೆ ಸ್ಟಾರ್ಟ್ ಮಾಡಿದರು, ಈಗ ಸಂಜೆ ಆಲ್ಮೋಸ್ಟ್ ಒಂದು 5 ಗಂಟೆ ಆಗಿರಬೇಕು. ಪಾಪ ಇನ್ನೂ ಕೂಡ ಇಳಿಸಿಲ್ಲ. ಅವ್ರು ನಿಜ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಚೆನ್ನಾಗಿ ಮಾಡಿದ್ರು. ಈ ವಿಡಿಯೋನ ನೋಡಿ ನೀವು ಕೂಡ ನಮ್ಮಷ್ಟೇ ಎಂಜಾಯ್ ಮಾಡಿ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊತೀನಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ. ಆ್ಯಂಡ್ ಇದನ್ನು ಇಷ್ಟು ಹತ್ತಿರದಿಂದ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಕೂಡ. ತುಂಬಾ ಇಷ್ಟ ಆಯಿತು ನನಗೆ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಾಯ್.